ಆರ್ ಯು ಆಲ್ ಜಸ್ಟ್ ಥಿಂಕಿಂಗ್ ಏನಿದು ದೀಪಾ ಮ್ಯಾಮ್ ನೋಡ್ಬೋದು ಈ ರೆಡ್ ಕಾರ್ಪೆಟ್ಟು ಇಷ್ಟೊಂದು ಡೆಕೋರೇಷನ್ ಅಂತ ಕನ್ಫ್ಯೂಸ್ ಏನಾದರೂ ಆಗಿದ್ರೆ ದರ್ ಇಸ್ ನೋ ವೇ ಟು ಕನ್ಫ್ಯೂಸ್. ಹಿಯರ್ ವಿ ಆರ್ ಟು ದ ರೆಡ್ ಕಾರ್ಪೆಟ್ ಇವೆಂಟ್ ಆಫ್ ನ್ಯೂ ಹಾರ್ವಿಕ್ ಲೆಗಸಿ 24-25. ಸೊ ಪ್ಲೀಸ್ ಜಾಯ್ನ್ ಅಸ್ ಆ್ಯಂಡ್ ಎಂಜಾಯ್ ದ ಇವೆಂಟ್. ಯಾವುದೇ ಫಂಕ್ಷನ್ ಆದರೂ ಇನ್ವೊಕೇಶನ್ ಸಾಂಗ್ ಆಡೋದು ನಮ್ಮ ಪ್ರಾಕ್ಟೀಸ್. ಸೊ ಸ್ಕೂಲ್ನ ಎಲ್ಲ ಫಂಕ್ಷನ್ಸಲ್ಲೂ ಇನ್ವೊಕೇಶನ್ ಸಾಂಗ್ ಆಡೋದಕ್ಕೆ ನಾನು ಫಸ್ಟ್ ಅಂತ ಪೂಜಿತಾ ರೆಡಿ ಇರೋವಾಗ ಸ್ಕೂಲ್ ಡೇನಲ್ಲಿ ಬಿಡ್ಕೊಳಕ್ಕೆ ಸಾಧ್ಯನಾ? ಸೊ ಲೆಟ್ಸ್ ವೆಲ್ಕಮ್ ಪೂಜಿತಾ ಆನ್ ಸ್ಟೇಜ್. ಹಾಯ್ ಪೂಜಿತಾ. Hi ma'am. ಹೌ ಆರ್ ಯು? I'm fine. ವೆಲ್ಕಮ್ ಟು ದ ರೆಡ್ ಕಾರ್ಪೆಟ್ ಇವೆಂಟ್. Thank you. ಎಸ್ ಪೂಜಿತಾ, ಇವತ್ತಿನ ಆನ್ಯುವಲ್ ಡೇ ಪ್ರೋಗ್ರಾಮ್ಗೆ ಯಾವ ಒಂದು ಇನ್ವೊಕೇಶನ್ ಸಾಂಗ್ ಆಡೋದಕ್ಕೆ ಪ್ರಿಪೇರ್ ಆಗಿದೆಯಾ? ಗಣೇಶಂದು. ಸೊ ಕ್ಯಾನ್ ವಿ ಹಿಯರ್ ಇಟ್? Yes, sure. ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು ವಿನಾಯಕ, ವಿನಾಯಕ ವಿದ್ಯಾದಾಯಕ ದೇವ, ವಿನಾಯಕ ವಿದ್ಯಾದಾಯಕ ದೇವ, ಶರಣು ನಿನಗೆ ಶರಣು ವಿನಾಯಕ ಪಾಶಾಂಕುಶಧರ. ಎಸ್ ಪೂಜಿತಾ, ದಟ್ ವಾಸ್ ವೆರಿ ಬ್ಯೂಟಿಫುಲ್ ಸಾಂಗ್. ಗಣೇಶನ ಹಾಡು ಹೇಳೋದ್ರಲ್ಲಿ ಪೂಜಿತಾ ಫಸ್ಟ್ ಅಂತ ನಾನು ನಿಮ್ಗೆ ಆಗಲೇ ಹೇಳಿದೆ. ಸೊ ಗಣೇಶನ ಸಾಂಗಿಂದ ನಮ್ಮ ಈ ಬ್ಯೂಟಿಫುಲ್ ಈವೆಂಟ್ ಸ್ಟಾರ್ಟ್ ಆಗೋದಕ್ಕೆ ಪೂಜಿತಾ ರೆಡಿ ಇದ್ದಾಳೆ. ಕೇಳೋದಕ್ಕೆ ನೋಡೋದಕ್ಕೆ ನೀವು ರೆಡಿ ಆಗಿದ್ದೀರಾ? ಎಸ್ ಪೂಜಿತಾ, ದಟ್ ವಾಸ್ ಅ ಗ್ರೇಟ್ ಲಿಸನಿಂಗ್ ಟು ಯುವರ್ ಮ್ಯೂಸಿಕ್. ವೆಲ್ಕಮ್ ಟು ದ ಶೋ ಆ್ಯಂಡ್ ಜಸ್ಟ್ ಎಂಜಾಯ್ ದ ಶೋ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಹಾಯ್ ಅತರ್. ಹಾಯ್. ಯಾವ ಸಾಂಗ್ ಡ್ಯಾನ್ಸ್ ಮಾಡ್ತಾ ಇದೀಯಾ? ತೋಬಾ. ತೋಬಾ ಡ್ಯಾನ್ಸಿಗಾ? ದ್ಯಾಟ್ ಈಸ್ ರಿಯಲಿ ಗುಡ್. ಅಪ್ಪ ಬಂದಿದ್ದಾರಾ ಅಮ್ಮ ಬಂದಿದ್ದಾರಾ ಡ್ಯಾನ್ಸ್ ನೋಡೋದಕ್ಕೆ? ಅಮ್ಮ ಮಾತ್ರ ಬಂದಿದ್ದಾರಾ? ಸೊ ಈಗ ನೋಡೋಣ, ಒಂದು ಸ್ಟೆಪ್ ಮಾಡ್ತೀಯಾ, ಯಾವ ಥರ ಡ್ಯಾನ್ಸ್ ಮಾಡ್ತೀಯಾ ಅಂತ? ಓಕೆ, ಮಾಡು ನೋಡೋಣ. ಯಾರು ನಿಂಗೆ ಡ್ಯಾನ್ಸ್ ಹೇಳ್ಕೊಟ್ಟಿದ್ದು? ಮ್ಯಾಮ್. ಯಾವ ಮ್ಯಾಮ್? ಉಷಾ ಮ್ಯಾಮ್. ವಾವ್, ಉಷಾ ಮ್ಯಾಮ್ಗೆ ಒಂದ್ಸರಿ ಜೋರಾಗಿ ಕ್ಲಾಪ್ ಮಾಡೋಣ. ಕ್ಲಾಪ್ ಮಾಡಿ. ದ್ಯಾಟ್ ವಾಸ್ ವೆರಿ ನೈಸ್. ಕ್ಲಾಪ್ ಟು ದ ಉಷಾ ಮ್ಯಾಮ್. ತೋ ಸ್ಟೇಜ್ ಮೇಲೆ ಇವಾಗ ತೋಬಾ ಡ್ಯಾನ್ಸ್ ಮಾಡಬೇಕು, ಓಕೆನಾ? ಹೈ ಫೈ. ಎಸ್, ಬಾಯ್. ಬಾಯ್. Hi both of you. Hi ma'am. How are you feeling walking on the red carpet of a legacy stage? We are feeling very happy and excited to be a part of this red carpet event. No words to express our happiness. Wow, that was great to hear this from you. So can we have some fun on the stage? Yes. So can you just tell me for which song you both are dancing? Yes, we girls are dancing for Bangarada Gombe and Hey Navile Navile. Can you please join with us to dance? Yeah, sure. Let's have a signature step of your dance. Yes. Yes. ಬಂಗಾರದ ಬೊಂಬೆ ನನ್ನ ಹಾಡು ಕೇಳಮ್ಮ. Wow, that was a sweet, super performance. Let's see your rocking performance on the stage. We are dancing for Neene Rama and Neene Shama. ವಾವ್, ರಾಮ ಗೊಂಬೆ ಸ್ಟೇಜ್ ಮೇಲೆ ಇನ್ನೂ ಎಷ್ಟು ಜಬರ್ದಸ್ತ್ ಪರ್ಫಾರ್ಮೆನ್ಸ್ ಇದೆ ಅಂತ ಆನ್ ಸ್ಟೇಜ್ ನೋಡೋಣ. ಎಂಜಾಯ್ ದ ಶೋ. Yes, yes. ಥ್ಯಾಂಕ್ ಯು ಸೋ ಮಚ್. Thank you, ma'am. ಹಾಯ್ ಬ್ಯೂಟೀಸ್. Hi, ma'am. ವಾವ್, ಲುಕಿಂಗ್ ಸೋ ಬ್ಯೂಟಿಫುಲ್ ಆ್ಯಂಡ್ ಗಾರ್ಜಿಯಸ್. Thank you, ma'am. That's great. So just can you tell me what do you mean by legacy in one word? Many more memories to be go. Feeling very excited. Wow, that's really great. So can I ask a question to you? Yes, ma'am. ಹೇಗೆ ಬರೆದ್ರು ಆ ವರ್ಡ್ ತಪ್ಪು ಅಂತ ಇರುತ್ತೆ. ಆ ವರ್ಡ್ ಯಾವುದು? ಹೇಗೆ ಬರೆದ್ರು ಆ ವರ್ಡ್ ತಪ್ಪಾಗುತ್ತೆ. ಯಾವ ವರ್ಡ್ ಅದು? Tappu. Correct answer. Wow, give them a big round of applause. Yes. Enjoy the show, okay? Thank you, ma'am. See you on the stage. Thank you, ma'am. Thank you. Hi, this is Unnati here and Kushal. Hi. Hi, ma'am. How are you feeling? I'm very happy. Wow, that's great to hear. So we are celebrating 16th year of our annual day. So what do you say about this? I'm very happy. Yeah, obviously everyone are happy. Yes, Kushal, how are you feeling? Ma'am, we are feeling very happy, ma'am. ಮ್ಯಾಮ್, ಬರೀ 16 ವರ್ಷ ಅಲ್ಲ, 60 ವರ್ಷ ಕಂಪ್ಲೀಟ್ ಮಾಡೋಕ್ಕೂ ನಮಗೆ ಜೋಶ್ ಇದೆ. ವಾವ್, ಇದೇ ಜೋಶಲ್ಲಿ ಹೀಗೆ ಪಾರ್ಟಿಸಿಪೇಟ್ ಮಾಡ್ತಾ ಇರ್ರಿ. ಲೆಟ್ಸ್ ಹ್ಯಾವ್ ಅ ಹೈ ಫೈ ಉನ್ನತಿ. ಸೊ ಆರ್ ಯು ಬೋತ್ ರಾಕಿಂಗ್ ಆನ್ ದ ಸ್ಟೇಜ್ ಟುನೈಟ್? Yes, obviously ಮ್ಯಾಮ್. ವಾವ್, ಲೆಟ್ಸ್ ಹ್ಯಾವ್ ಫನ್ ಅಂಡ್ ಫುಲ್ ಆಫ್ ಎಂಟರ್ಟೈನ್ಮೆಂಟ್ ಆನ್ ದ ಸ್ಟೇಜ್. ಉನ್ನತಿ,
ಐ ಹ್ಯಾವ್ ಅ ಕ್ವೆಶನ್ ಫಾರ್ ಯು. ಎಸ್ ಮ್ಯಾಮ್. ಸಮ್ಮರಲ್ಲಿ ಫ್ರೂಟ್ಸು ವಾಕ್ ಮಾಡ್ಕೊಂಬಂದ್ರೆ ಏನಾಗುತ್ತೆ? ಸಮ್ಮರ್ ಫ್ರೂಟ್ಸ್ ಆಗುತ್ತೆ. ನೋ, ಕ್ಯಾನ್ ಯು ಗೆಸ್? ನೋ ಮ್ಯಾಮ್. ಇಟ್ಸ್ ಡ್ರೈ ಫ್ರೂಟ್ ಆಗುತ್ತೆ. ವಾವ್. ವಾವ್, ಥ್ಯಾಂಕ್ ಯು ಉನ್ನತಿ. ಥ್ಯಾಂಕ್ ಯು ಮ್ಯಾಮ್. ವಾವ್, ಇಲ್ಲಿ ನೋಡಿದ್ರೆ ನಮ್ಮ ಟ್ರೆಡಿಷನಲ್ ಲುಕ್ಕಲ್ಲಿ ನಮ್ಮ ಊರ್ ಗೌಡ್ರುಗಳು ಇಬ್ರು ಇದ್ದಾರೆ. ನಮಸ್ತೆ. ನಮಸ್ತೆ. ಏನಿವತ್ತು ಔಟ್ಫಿಟ್ ನೋಡಿದ್ರೆ ನಮ್ಮ ಕರ್ನಾಟಕದ ರೈತರನ್ನ ರೆಪ್ರೆಸೆಂಟ್ ಮಾಡೋ ಥರ ನಿಮ್ಮ ಔಟ್ಫಿಟ್ ಇದೆಯಲ್ಲ. ಯು ಆಲ್ ಬೋತ್ ಆರ್ ಲುಕಿಂಗ್ ವೆರಿ ಗುಡ್. Thank you, ma'am. ದ್ಯಾಟ್ಸ್ ಗ್ರೇಟ್. ಸೊ NHIS ಅಂದರೆ ನಿಮ್ಮ ರೀತಿಯಲ್ಲಿ ಏನಂತ ವರ್ಣನೆ ಮಾಡ್ಬೋದು? Education. Quality of education. ಎಸ್, ಸೊ ವಿ ಆರ್ ಗೋಯಿಂಗ್ ಟು ಗಿವ್ ಅ ಕ್ವಾಲಿಟಿ ಆಫ್ ಎಜುಕೇಶನ್. ಹೌದಾ? Yes, ma'am. ದ್ಯಾಟ್ ವಾಸ್ ವೆರಿ ನೈಸ್. ಸೊ ಹೌ ಆರ್ ಯು ಫೀಲಿಂಗ್ ವಾಕಿಂಗ್ ಆನ್ ದ ರೆಡ್ ಕಾರ್ಪೆಟ್ ಆಫ್ ಲೆಗಸಿ? Ma'am, we are very happy and lucky to be a part of this event. That's very great. So we are all a team. We are part of this legacy stage. So ನಿಮಗಾಗಿ ನಂದೊಂದು ಪುಟ್ಟ ಕ್ವೆಶ್ಚನ್ ಇದೆ. ಕ್ಯಾನ್ ಐ ಗೋ ಹೆಡ್? Yes, ma'am. ಓಕೆ. ನೀರಲ್ಲಿ ಬಿದ್ದರೂ ಕೂಡ ಒದ್ದೆ ಆಗದೆ ಇರೋ ವಸ್ತು ಯಾವುದು? Ship. Candle. ಓಕೆ, ಮೆನಿ ಮೋರ್ ಆನ್ಸರ್ಸ್. ನೀರಲ್ಲಿ ಬಿದ್ದರೂ ಒದ್ದೆ ಆಗಲ್ಲ, ಯಾವುದದು? No more. ಓಕೆ, ಯಾಕೋ ನಮ್ಮ ಗೌಡ್ರುಗಳು ನೋ ಆನ್ಸರ್. ನಾನೇ ಆನ್ಸರ್ ಹೇಳ್ಬಿಡ್ತೀನಿ. ಇಲ್ಲ ವೆಯ್ಟ್ ಮಾಡ್ತೀರಾ? ಹಾಯ್ ಹೇಮಂತ್. ಹಾಯ್ ಯುಕ್ತಾ. Hi, ma'am. ಲುಕಿಂಗ್ ಗುಡ್. Thank you, ma'am. ಎಸ್. ಯಾಕೋ ಕಣ್ಣು ನೋಡಿದ್ರೆ ರಾತ್ರಿ ಎಲ್ಲ ಮಲಗಿಲ್ಲ ಅನ್ಸುತ್ತೆ. ಹೌದು ಮ್ಯಾಮ್, ನಾವು ರಾತ್ರಿ ಎಲ್ಲ ನಿದ್ದೆನೇ ಮಾಡಿಲ್ಲ. ಸೊ ಆ್ಯನ್ಯುವಲ್ ಡೇ ಈವ್ನಿಂಗ್ ಡಾನ್ಸ್ ಮಾಡಬೇಕು ಅನ್ನೋ ಖುಷಿನಲ್ಲಿ ನಮ್ಮ ಮಕ್ಕಳು ರಾತ್ರಿ ಎಲ್ಲ ಮಲ್ಗೆ ಇಲ್ವಂತೆ. ಸೊ ಎಷ್ಟು ಎಕ್ಸೈಟ್ ಆಗಿದ್ದೀರಾ ಸ್ಕೂಲ್ ಡೇನಲ್ಲಿ ಪರ್ಫಾರ್ಮ್ ಮಾಡೋದಕ್ಕೆ? ಮ್ಯಾಮ್ ತುಂಬ ಎಕ್ಸೈಟ್ ಆಗಿದೆ. ಓ ಇಸ್ ಇಟ್? ಓಕೆ, ನಿಮ್ಮ ಬೆಸ್ಟ್ ಪಾರ್ಟ್ ಆ್ಯನ್ಯುವಲ್ ಡೇಲಿ ಯಾವುದು ಅಂತ ಕೇಳ್ಬೋದಾ? ಮ್ಯಾಮ್, ಇಟ್ಸ್ ಡ್ಯಾನ್ಸಿಂಗ್. ಸೊ ರಾತ್ರಿ ಎಲ್ಲ ಮಲಗದೆ ಕ್ಯಾಂಪಸ್ಸಿಗೆ ಇಷ್ಟು ಬೇಗ ಬಂದು ಕಾಸ್ಟ್ಯೂಮ್ಸ್ನ ವೇರ್ ಮಾಡಿ ಸ್ಟೇಜ್ ಮೇಲೆ ಬರೋದಷ್ಟೇ ಬಾಕಿ. ಹೌದಾ? ಎಸ್ ಮ್ಯಾಮ್. ಕೆನ್ ಯು ಜಸ್ಟ್ ಟೆಲ್ ಮಿ ಯಾವ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾ ಇದ್ದೀರಾ ಇಬ್ರು? ಮ್ಯಾಮ್, ರಾಜಾರಾಣಿ. ಓ ರಾಜಾ ರಾಣಿ. ಆ್ಯಂಡ್ ನೀವು? ಮ್ಯಾಮ್, ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್. Wow, that's a great theme and great concept. Hope you both enjoy the show. Thank you so much. Thank you, ma'am. Thank you. ಹಾಯ್ ಪ್ರೀತಿ, ಏನಿವತ್ತು ನಮ್ಮ ಮಾಲಶ್ರೀ ಅವ್ರ ಔಟ್ಫಿಟಲ್ಲಿ ಬಂದ್ಬಿಟ್ಟಿದ್ದೀರಾ? ಮಾಲಾಶ್ರೀ ಅವರು ಕನಸಿನ ರಾಣಿ ಅಲ್ವಾ, ಸೊ ನಾನು ಕೂಡ ತುಂಬ ಕನಸು ಕಟ್ಕೊಂಡು ಡ್ಯಾನ್ಸ್ ಮಾಡಬೇಕು ಅಂತ ಬಂದಿದ್ದೀನಿ. ವಾವ್, ದ್ಯಾಟ್ಸ್ ರಿಯಲಿ ಗ್ರೇಟ್ ಪ್ರೀತಿ. ಸೊ ಎಷ್ಟು ಕನಸು ಕಟ್ಕೊಂಡು ಬಂದಿದ್ದೀರಾ? ತುಂಬಾನಾ? ಎಸ್, ಮಾಲಾಶ್ರೀ ಅವರು ಕನಸಿನ ರಾಣಿ ಅಲ್ವಾ, ಸೊ ನಾನು ಕೂಡ ತುಂಬ ಕನಸು ಕಟ್ಕೊಂಡು ಡ್ಯಾನ್ಸ್ ಮಾಡಬೇಕು ಅಂತ ಬಂದಿದ್ದೀನಿ. ಎಷ್ಟು ಕನಸು ಕಟ್ಕೊಂಡಿದ್ದೀರಾ ಪ್ರೀತಿ? ತುಂಬ ಕನಸು ಕಟ್ಕೊಂಡಿದ್ದೀನಿ. ವಾವ್, ದ್ಯಾಟ್ಸ್ ರಿಯಲಿ ಗ್ರೇಟ್. ಸೊ ನ್ಯೂ ಹಾರ್ಡ್ವಿಕ್ ಸ್ಕೂಲಲ್ಲಿ 16th ಇಯರ್ ನಾವು ಆ್ಯನ್ಯುವಲ್ ಡೇ ಮಾಡ್ತಾ ಇದ್ದೀವಿ. ನಿನ್ಗೆ ಎಷ್ಟು ಖುಷಿ ಆಗ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ. ಎಸ್, ಥ್ಯಾಂಕ್ ಯು ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ದಿಸ್ ಆ್ಯನ್ಯುವಲ್ ಡೇ. ಸೊ ಪ್ಲೀಸ್ ಎಂಜಾಯ್ ದ ಸ್ಟೇಜ್ ಆ್ಯಂಡ್ ರಾಕ್ ಯೋರ್ ಡಾನ್ಸ್. ಎಸ್. Thank you. Here we have our Dimple Diksha on the red carpet event. Hi Diksha. ಹಾಯ್ ಮ್ಯಾಮ್. Yes, Diksha, ನನಗೆ ಒಂದು ಕ್ವೆಶನ್ ಕೇಳಬೇಕು ಅಂತ ಆಸೆ ಆಗ್ತಾ ಇದೆ. ಯು ಆರ್ ವಿತ್ ಅ ವೆರಿ ಗುಡ್ ಔಟ್ಫಿಟ್. ಯು ಆರ್ ಲುಕಿಂಗ್ ಸೋ ಬ್ಯೂಟಿಫುಲ್ ದೀಕ್ಷಾ. ಥ್ಯಾಂಕ್ಸ್ ಮ್ಯಾಮ್. ಎಸ್, ನಾನು ತಲೆ ಕೆಳಗಡೆ ಮಾಡಿ ನಿಂತ್ಕೊಂಡ್ರು ಎಲ್ರಿಗಿನ್ನ ಜಾಸ್ತಿ ಇರ್ತೀನಿ. ನಾನು ಯಾರು? ಎಸ್, ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. 1 2 3 4 5 6. ಓಕೆ, ಲೆಟ್ ಮಿ ಟೆಲ್ ಯು ದ ಆನ್ಸರ್. ನಾನು ತಲೆ ಕೆಳಗಡೆ ಮಾಡಿ ನಿಂತ್ಕೊಂಡ್ರೆ 9 ಆಗ್ತೀನಿ. ನಂಬರ್ 9. ಓ ಎಸ್, ದೀಕ್ಷಾ, ಲೆಗೆಸಿ ಸ್ಟೇಜ್ ಮೇಲೆ ರೆಡ್ ಕಾರ್ಪೆಟ್ ಇವೆಂಟ್ನಲ್ಲಿ ವಾಕ್ ಮಾಡ್ತಾ ಇರೋದು ನಿನ್ಗೆ ಎಷ್ಟು ಖುಷಿ ಕೊಡ್ತಾ ಇದೆ? ತುಂಬ ಖುಷಿ ಆಗ್ತಿದೆ ಮ್ಯಾಮ್. ಹೌದಾ? ಎಸ್, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ. ನೀನು ಔಟ್ಫಿಟ್ನ ಯಾರು ಸೆಲೆಕ್ಟ್ ಮಾಡಿದ್ರು? ನಮ್ಮ ಅಮ್ಮ ಸೆಲೆಕ್ಟ್ ಮಾಡಿದ್ರು. ಸೊ ಯು ಆರ್ ಮದರ್ಸ್ ಡಾಟರ್. ಎಸ್ ಮ್ಯಾಮ್. That's nice to hear you. So please enjoy the stage. Rock your performance, Diksha. ಥ್ಯಾಂಕ್ಸ್ ಮ್ಯಾಮ್. Hi, Meshiba. ಹಾಯ್ ಮ್ಯಾಮ್. Meshiba, ಈವ್ನಿಂಗ್ ಸ್ಟೇಜ್ ಮೇಲೆ ಡಾನ್ಸ್ ಮಾಡ್ತಾ ಇದೆಯಾ? ಎಷ್ಟು ಖುಷಿ ಆಗ್ತಾ ಇದೆ? ಮ್ಯಾಮ್, ನನಗೆ ತುಂಬ ಖುಷಿಯಾಗಿ ಆಗ್ತಿದೆ. ಎಸ್. ಸೊ ನನಗೆ ಗೊತ್ತು ನಿಮ್ಮ ಮದರ್ ಟಂಗ್ ಬಂದು ಬೇರೆ ಲ್ಯಾಂಗ್ವೇಜ್ ಅಂತ, ಬಟ್ ಆದರೂ ಕನ್ನಡ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾ ಇದೆಯಾ? ಸೊ ಎಲ್ಲರೂ ಒಂದ್ಸರಿ ಮೆಶಿಬಂಗೆ ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಹಿಯರ್ ವಿ ಹ್ಯಾವ್ ಅ ಕ್ಲಾಪ್ ಫಾರ್ ಯು. ಸೊ ನೀವು ನನಗೆ ಗೊತ್ತಿರೋ ಥರ ಪಿಕಾಕ್ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾ ಇದೆಯಾ? ಎಸ್ ಮ್ಯಾಮ್. ಸೊ ಕ್ಯಾನ್ ವಿ ಹ್ಯಾವ್ ಅ ಸ್ಟೆಪ್ ಹಿಯರ್? ಎಸ್ ಮ್ಯಾಮ್. ಎಸ್. ಈ ನವಿಲು ನಮ್ಮ
ಬಂದು ಬ್ಯೂಟಿಫುಲ್ ಆಗಿ ಡ್ಯಾನ್ಸ್ ಮಾಡ್ತು. ಸೊ ಮೆಶಿಬಾ, ಪ್ಲೀಸ್ ಎಂಜಾಯ್ ದ ಸ್ಟೇಜ್ ಅಂಡ್ ರಾಕ್ ಯೋರ್ ಡ್ಯಾನ್ಸ್ ಆನ್ ದ ಸ್ಟೇಜ್. Thank you, ma'am. ಥ್ಯಾಂಕ್ ಯು ಮೆಶಿಬಾ. ಹಾಯ್ ವರುಣ್. ಹಾಯ್ ಮ್ಯಾಮ್. ಎಷ್ಟು ಎಕ್ಸೈಟ್ ಆಗಿದೆಯಾ ವರುಣ್ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡೋದಕ್ಕೆ? ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ ಮ್ಯಾಮ್. ಎಸ್, ನಿನ್ನ ಎಕ್ಸೈಟ್ಮೆಂಟ್ ನಿನ್ನ ಫೇಸಲ್ಲಂತೂ ಚೆನ್ನಾಗಿ ಕಾಣಿಸ್ತಾ ಇದೆ. ನನ್ಗನ್ಸುತ್ತೆ ನೀನು ರಾತ್ರಿ ಎಲ್ಲ ಮಲ್ಕೊಂಡೇ ಇಲ್ಲ ಅಂತ. ಏನನ್ಸುತ್ತೆ? ಇಲ್ಲ ಮ್ಯಾಮ್, ಮಲ್ಗೆ ಇಲ್ಲ. ಹೌದಾ? ಹೌದು ಮ್ಯಾಮ್. ಸೊ ಲಾಸ್ಟ್ ಇಯರು ವರುಣ್ ವಿಷ್ಣುವರ್ಧನ್ ಆಗಿ ಸ್ಟೇಜ್ ಮೇಲೆ ರಾಕ್ ಮಾಡಿದ್ರಿ. ಈ ವರ್ಷ ಯಾವ ಹೀರೋ ಆಗಿ ಸ್ಟೇಜ್ ಮೇಲೆ ಬರ್ತೀಯಾ? ಮ್ಯಾಮ್ ಅದು ಫುಲ್ಲು ಸಸ್ಪೆಂಟು, ಜಸ್ಟ್ ವೆಯ್ಟ್ ಮಾಡಿ ವಾಚ್ ಮಾಡಿ. ಓ, ನನಗೆ ಸಸ್ಪೆನ್ಸ್ ಕೊಡ್ತಾ ಇದೆಯಾ? ಹೌದು ಮ್ಯಾಮ್. ಏನಾದ್ರು ಒಂದು ಹಿಂಟ್ ಕೊಡಕ್ಕೆ ಸಾಧ್ಯ ಆಗುತ್ತಾ? ಇಲ್ಲ ಮ್ಯಾಮ್, ಫುಲ್ಲು ಸಸ್ಪೆನ್ಸ್ ಅದು. ದ್ಯಾಟ್ಸ್ ರಿಯಲಿ ಗ್ರೇಟ್. ಸರಿ ವರುಣ್, ಇಷ್ಟೊಂದು ಸಸ್ಪೆನ್ಸ್ ಕ್ರಿಯೇಟ್ ಮಾಡುವ ನಿನಗೆ ನಾನೊಂದು ಕ್ವೆಶ್ಚನ್ ಕೇಳ್ತೀನಿ. ಹೆಂಗ್ ಬರೆದ್ರು ಅದು ಸರಿನೇ ಆಗದೆ ಇರೋ ವರ್ಡ್ ಯಾವುದು? ಹೆಂಗೆ ಬರೆದ್ರು ಸರಿನೇ ಆಗದೆ ಇರೋ ವರ್ಡ? ಹೌದು. ಗೊತ್ತಿಲ್ಲ ಮ್ಯಾಮ್, ನೀವೇ ಹೇಳಿ. ಕ್ಯಾನ್ ಯು ಜಸ್ಟ್ ಗೆಸ್? ಇಲ್ಲ ಮ್ಯಾಮ್. ನಮ್ಮ ಆಡಿಯನ್ಸ್ನ ಕೇಳೋಣ. ಹಾಂ ಮ್ಯಾಮ್, ಕೇಳಿ ಮ್ಯಾಮ್. ಹೆಂಗ್ ಬರೆದ್ರು ಸರಿ ಆಗದೆ ಇರೋ ಅಂತಹ ಪದ ಯಾವುದು ಅಂತ? ವರುಣ್, ನಿನ್ನ ಪರ್ಫಾರ್ಮೆನ್ಸ್ ಮುಗಿಸಲಿ ನನಗೆ ಆನ್ಸರ್ ಹೇಳಿ ಹೋಗಬೇಕು. ಆಯಿತು ಮ್ಯಾಮ್. ನಿನ್ನ ಔಟ್ಫಿಟ್ ನೋಡಿದ್ರೆ ನಾನು ನಿನ್ನ ಜೊತೆ ಒಂದು ರ್ಯಾಂಪ್ ವಾಕ್ ಮಾಡಬೇಕು ಅನ್ನಿಸ್ತಾ ಇದೆ. ಕ್ಯಾನ್ ವಿ ಗೋ ಅಹೆಡ್? ಹಾಂ ಮ್ಯಾಮ್, ಬನ್ನಿ. ಎಸ್. ಥ್ಯಾಂಕ್ ಯು ವರುಣ್. Thank you, ದಟ್ ವಾಸ್ ಅ ಗ್ರೇಟ್ ಫನ್ ವಿತ್ ಯು. ಹೋಪ್ ಯು ಎಂಜಾಯ್ ದ ಶೋ. ಥ್ಯಾಂಕ್ ಯು. ಲೆಟ್ಸ್ ಡ್ಯಾನ್ಸ್ ಜೊತೆ ಜೊತೆ, ಲೆಟ್ಸ್ ಡ್ಯಾನ್ಸ್ ಮತ್ತೆ ಮತ್ತೆ. ಹಾಯ್ ಗಗನ. Hi, ma'am. ವಾಟ್ an excitement ಗಗನ. ಸೊ ಗಗನ, ಈ ಎಕ್ಸೈಟ್ಮೆಂಟ್ ನೋಡಿ ಈಗಲೇ ಸ್ಟೇಜ್ ಮೇಲೆ ಹೋಗಿ ಡ್ಯಾನ್ಸ್ ಮಾಡಲ್ಲ ತಾನೆ? ನೋ ಮ್ಯಾಮ್, ಐ ವಿಲ್ ಡ್ಯಾನ್ಸ್ ಲೇಟರ್. ಎಸ್, ಅವ್ರ ಪರ್ಫಾರ್ಮೆನ್ಸ್ ಬಂದಾಗ ಗಗನ ಹೋಗಿ ಡ್ಯಾನ್ಸ್ ಮಾಡ್ತಾರೆ. ಎಸ್ ಗಗನ, ಹೌ ಮಚ್ ಆರ್ ಯು ಎಕ್ಸೈಟೆಡ್ ದಟ್ ವಿ ಆರ್ ಸೆಲೆಬ್ರೇಟಿಂಗ್ 16th year annual day? Ma'am, I'm really excited to watch today's performance, and I'm really eagerly waiting for our seniors and juniors to dance on the stage. ಓಕೆ ಗಗನ, ಯಾವ ಡ್ಯಾನ್ಸಿಗೆ ನೀವು ಪರ್ಫಾರ್ಮ್ ಮಾಡ್ತಾ ಇದ್ದೀರಾ? ನಾನು ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಸೆಂಟಿಮೆಂಟಲ್ ಡ್ಯಾನ್ಸ್ಗೆ ಪರ್ಫಾರ್ಮ್ ಮಾಡ್ತಾ ಇದ್ದೀನಿ. ಸೆಂಟಿಮೆಂಟ್. ಸೊ ಎಮೋಷನಲಿ ಗಗನ ಇವತ್ತು ವೈಟ್ ಔಟ್ಫಿಟ್ ಅಲ್ಲಿ ಬಂದಿರೋದು ಪೀಸ್ ತರೋದಕ್ಕೆ ಅಲ್ಲ, ಸೆಂಟಿಮೆಂಟಲ್ಲಿ ನಮ್ಮನ್ನ ಟೈ ಮಾಡೋದಕ್ಕೆ. ಗಗನ, ಕ್ಯಾನ್ ವಿ ಡ್ಯಾನ್ಸ್ ಟುಗೆದರ್? Sure, ma'am. ಎಸ್. ಲೆಟ್ಸ್ ಡ್ಯಾನ್ಸ್ ಜೊತೆ ಜೊತೆ, ಲೆಟ್ಸ್ ಡ್ಯಾನ್ಸ್ ಮತ್ತೆ ಮತ್ತೆ, ಪ್ರೀತಿ ಸ್ನೇಹ. ಎಸ್ ಗಗನ, that was really nice talking to you. Please enjoy the show and rock the stage tonight. Thank you, ma'am. Yes Gagana, thank you so much. Winning besties on the red carpet event of Legacy. How are you feeling? Ma'am, very good and happiness. So both are feeling very good? Yes, ma'am. ಏನು ಟ್ವಿನ್ನಿಂಗ್ ಫ್ರೆಂಡ್ಸ್ ಇಬ್ರು ಮಾತಾಡ್ಕೊಂಡು ಏನಾದ್ರು ಒಂದೇ ಥರ ಡ್ರೆಸ್ ಹಾಕೊಂಬಂದ್ರೆ ಹೆಂಗೆ? No, ma'am, we are besties. ನಮ್ಮ ಥಿಂಕಿಂಗು ಒಂದೇ, ನಮ್ಮ ಥಾಟು ಒಂದೇ. 8th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸು ಒಂದು ಬ್ಯೂಟಿಫುಲ್ ಡ್ಯಾನ್ಸ್ ಫಾರ್ಮ್ಗೆ ಡ್ಯಾನ್ಸ್ ಮಾಡ್ತಾ ಇದ್ದೀರಾ ಅಂತ ಕೇಳ್ಪಟ್ವಿ, ನಿಜನಾ? ಎಸ್ ಮ್ಯಾಮ್, ನಾವೊಂದು ಬ್ಯೂಟಿಫುಲ್ ಡ್ಯಾನ್ಸ್ ಫಾರ್ಮ್ಗೆ ಡ್ಯಾನ್ಸ್ ಮಾಡ್ತಾ ಇದ್ದೀವಿ. ಓಕೆ ಮ್ಯಾಮ್, ನೀವು ವೇಟ್ ಮಾಡಿ, ನಾವು 5 ಮಿನಿಟ್ಸಲ್ಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದೀವಿ. ದ್ಯಾಟ್ಸ್ ರಿಯಲಿ ಇಂಟ್ರೆಸ್ಟಿಂಗ್. ಸೊ ಹಿಯರ್ ಐ ಹ್ಯಾವ್ ಅ ಬ್ಯೂಟಿಫುಲ್ ಕ್ವೆಶನ್ ಫಾರ್ ದ ಬೆಸ್ಟೀಸ್. ಕ್ಯಾನ್ ಐ ಗೋ ವಿತ್ ದಟ್? ಯಾ ಮ್ಯಾಮ್. ಓಕೆ, ಫ್ರೂಟ್ಸು ಸಮ್ಮರಲ್ಲಿ ವಾಕ್ ಮಾಡ್ಕೊಂಬಂದ್ರೆ ಏನಾಗುತ್ತೆ? ಥಿಂಕ್. ಫ್ರೂಟ್ಸು ಸಮ್ಮರಲ್ಲಿ ವಾಕ್ ಮಾಡ್ಕೊಂಬಂದ್ರೆ ಏನಾಗುತ್ತೆ? ಹಾಳಾಗುತ್ತೆ. ನೋ, ಮ್ಯಾಮ್, ಡ್ರೈ ಫ್ರೂಟ್ ಆಗುತ್ತೆ. ಯಾರೋ ಬ್ಯಾಕ್ ಸ್ಕ್ರೀನ್ ಅಲ್ಲಿ ಆನ್ಸರ್ ಹೇಳ್ಕೊಟ್ರು ದೀಕ್ಷಾ. ಐ ನೋ. ಎಸ್, ದ ಆನ್ಸರ್ ಇಸ್ ಅಬ್ಸಲ್ಯೂಟ್ಲಿ ರೈಟ್. ಇಟ್ಸ್ ಅ ಡ್ರೈ ಫ್ರೂಟ್ ಆಗುತ್ತೆ. ದಟ್ ವಾಸ್ ಅ ಗುಡ್ ಹಿಯರಿಂಗ್ ಫ್ರಮ್ ಯು. Please enjoy the stage and rock your dance performance. Yes, Yes, ma'am. ma'am. We are ready to rock. Thank you so much. We have the Rajasthani couple on this Legacy stage. Hi Dilip. Hi, ma'am. Hi, ma'am. ಏನಿವತ್ತು ದಿಲೀಪ್ ನೋಡೋದಕ್ಕೆ ರಾಜಸ್ಥಾನಿಯ ಪಕ್ಕಾ ಔಟ್ಫಿಟ್ಟಲ್ಲಿ ಬಂದಿದೆಯಲ್ಲ, ಏನು ಸಮಾಚಾರ? ನಮ್ಮದು ರಾಜಸ್ಥಾನು, ಅದಕ್ಕೆ ಈ ಡ್ರೆಸ್ ಹಾಕೊಂಡು ಬಂದಿದ್ದೀನಿ. ಕ್ಲಾಸ್ 6 ಇಂದ ಒಂದು ಜಬರ್ದಸ್ತ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇದೆ, ರಿಚ್ ಸ್ಟೈಲ್ ಇರೋವಂಥ ಡ್ಯಾನ್ಸ್ ಇದೆ ಅಂತ ನನಗೆ ಕ್ಲೂ ಬಂದಿದೆ. ಯಾರಾದರೂ ಹೇಳ್ತೀರಾ ಯಾವ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾ ಇದ್ದೀರಾ ಅಂತ? ಚೆಲ್ಲಿದರು ಮಲ್ಲಿಗೆಯ ಸಾಂಗಿಗೆ ಮ್ಯಾಮ್. ಗ್ರೇಟ್ ಟು ಹಿಯರ್. ಚೆಲ್ಲಿದರು ಮಲ್ಲಿಗೆಯ ಇಟ್ಸ್ ಅ ಜನಪದ ಸಾಂಗ್ ಅಲ್ವಾ? ಹೌದು ಮ್ಯಾಮ್. ಓಕೆ, ನಿಮ್ಮ ಡ್ಯಾನ್ಸಲ್ಲಿ ಯಕ್ಷಗಾನ ಏನಾದರೂ ಉಂಟಾ? ಹೌದು ಮ್ಯಾಮ್. Oh, that's great to hear. So let me ask a question for you. Dilip, ಲೆಗಸಿ ಸ್ಟೇಜ್ ಮೇಲೆ
ಡ್ಯಾನ್ಸ್ ಮಾಡ್ತಿರೋದು ನಿನ್ಗೆ ಎಷ್ಟು ಖುಷಿ ಕೊಡ್ತಾ ಇದೆ? Ma'am, I am very much happy, ma'am. ಓಕೆ ವಿನೂತನ, ಈ ರೆಡ್ ಕಾರ್ಪೆಟ್ ಇವೆಂಟು, ಈ ಲೆಗೆಸಿ ಏನಿದು ಅಂತ ಏನಾದರೂ ನಿನಗೆ ಯೋಚನೆ ಬರ್ತಾ ಇದೆಯಾ? ಹೌದು ಮ್ಯಾಮ್. ಸೊ ಹೌ ಆರ್ ಯು ಫೀಲಿಂಗ್? ಮ್ಯಾಮ್, ಐ ಆಮ್ ಫೀಲಿಂಗ್ ವೆರಿ ಹ್ಯಾಪಿ. So even you are feeling very happy. So very much thank you for being a part of this Legacy Red Carpet stage. Thank you so much. Thank you. Hi Shruti. Hello, ma'am. How are you feeling? Ma'am, I am so happy. Yes, Shruti ತುಂಬಾ ಹ್ಯಾಪಿಯಾಗಿ ಬಂದಿದ್ದಾಳೆ ನಮ್ಮ ಸ್ಕೂಲ್ ಡೇನಲ್ಲಿ ಪರ್ಫಾರ್ಮ್ ಮಾಡೋದಕ್ಕೆ. ಶ್ರುತಿ, ನಮ್ಮದು ಎಷ್ಟನೇ ವರ್ಷದ ಸ್ಕೂಲ್ ಡೇನ ಸೆಲೆಬ್ರೇಟ್ Ma'am, ಮಾಡ್ತಾ ಇದ್ದೀವಿ? 16th. Yes, 16th year. What is the name of the school day, Shruti? Annual day. Annual day. Yes, ಅದೇ annual day ಹೆಸರೇನು? Legacy. Yes, it's Legacy. ಶ್ರುತಿ, ನ್ಯೂ ಹಾರ್ಡ್ವಿಕಲ್ಲಿ ಏನು ಯುನೀಕ್ ಆಗಿರುತ್ತೆ? Ma'am, New Hardwick-ಅಲ್ಲಿ every day unique ಇರುತ್ತೆ. ವಾವ್, ದ್ಯಾಟ್ಸ್ ರಿಯಲಿ ಗ್ರೇಟ್. ಸೊ ಯುನೀಕ್ನೆಸ್ ಅನ್ನೋದಕ್ಕೆ ದ ಬೆಸ್ಟ್ ಎಕ್ಸಾಂಪಲ್ ನ್ಯೂ ಹಾರ್ಡ್ವಿಕ್, ಹೌದಾ? Yes, ma'am. ಎಸ್. ಶ್ರುತಿ, ನಾನು ನಿಮ್ಗೊಂದು ಟ್ರಿಕಿ ಕ್ವೆಶ್ಚನ್ ಕೇಳ್ತೀನಿ, ಆನ್ಸರ್ ಮಾಡ್ತೀಯಾ? Yes, ma'am. ಓಕೆ, ಹೂ ಇಸ್ ಯು ಕ್ಲಾಸ್ ಟೀಚರ್? ಸಂಗೀತ ಮ್ಯಾಮ್. ದ್ಯಾಟ್ಸ್ ರಿಯಲಿ ಗ್ರೇಟ್. ನಾನು ಟೇಬಲ್ಲು, ಆದರೆ ನನ್ನ ಮೇಲೆ ವಸ್ತುಗಳನ್ನ ಇಡೋದಕ್ಕಾಗಲ್ಲ. ನಾನು ಯಾರು? ಲೆಟ್ ಮಿ ಚೆಕ್ ಯುವರ್ ಇಂಟೆಲಿಜೆನ್ಸ್. ಟೈಮ್ ಟೇಬಲ್. ವಾವ್, ಎಕ್ಸಾಕ್ಟ್ಲಿ ದ ರೈಟ್ ಆನ್ಸರ್ ಶ್ರುತಿ. ಸೊ ಕ್ಲಾಸ್ ಟೀಚರು ಶ್ರುತಿನ ತುಂಬ ಚೆನ್ನಾಗಿ ಟ್ರೈನ್ ಮಾಡಿಬಿಟ್ಟಿದ್ದಾರೆ. ಈ ಥರ ಜನರಲ್ ನಾಲೆಡ್ಜ್ ಕ್ವೆಶ್ಚನ್ನು ಎಷ್ಟು ಫಟ್ ಅಂತ ಆನ್ಸರ್ ಮಾಡಿದೆ ಅಲ್ವಾ ಶ್ರುತಿ? ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ಲೆಗೆಸಿ. ಓಕೆ ಮ್ಯಾಮ್. ಹಾಯ್. Hi, ma'am. ಹೌ ಆರ್ ಯು? I am fine, ma'am. ಎಸ್, ಇವತ್ತೊಂದು ಸ್ಪೆಷಲ್ ಇದೆ. ನಮ್ಮ ನ್ಯೂ ಹಾರ್ಡ್ವಿಕ್ ಸ್ಕೂಲ್ನ ಆ್ಯನ್ಯುವಲ್ ಡೇ ಒಂದು ಕಡೆ ಆದರೆ ನಮ್ಮ ಸ್ಟೈಲಿಶ್ ಗರ್ಲ್ನ ಬರ್ಡೇ ಒಂದು ಕಡೆ. ಸೊ ಲೆಟ್ ಅಸ್ ವಿಶ್ ಎವ್ರಿ ಒನ್ ಹ್ಯಾಪಿ ಬರ್ಡೇ. Thank you, ma'am. ಎಸ್, ಇವತ್ತು ನಿನ್ನ ಬರ್ಡೇನೂ ಆಯಿತು, ನಮ್ಮ ಸ್ಕೂಲಲ್ಲಿ ಸೆಲೆಬ್ರೇಷನ್ಸು ಜೋರಾಯಿತು. ಚತುರ, ನಿಜ ಹೇಳಬೇಕು ಅಂದರೆ ಯು ಆರ್ ಲುಕಿಂಗ್ ವೆರಿ ಗುಡ್ ಆ್ಯಂಡ್ ವೆರಿ ಡೀಸೆಂಟ್ ಇನ್ ದಿಸ್ ವೈಟ್ ಡ್ರೆಸ್. Ma'am, you too, ma'am. ವಾವ್. ಚತುರ, ಕ್ಯಾನ್ ಯು ಜಸ್ಟ್ ಟೆಲ್ ಮಿ ವಾಟ್ ಇಸ್ ದ ಮೀನಿಂಗ್ ಆಫ್ ಲೆಗೆಸಿ? Ma'am, legacy means New Hardwick's-ನ ಪರಂಪರೆ. ಎಸ್, ಹೌದು. ಲೆಗೆಸಿ ಅಂದರೆ ನಮ್ಮ ಪರಂಪರೆ ಅಂತ. ನಮ್ಮ ನ್ಯೂ ಹಾರ್ಡ್ವಿಕ್ನ ಪರಂಪರೆನ ಹೇಳಿಕೊಟ್ಟಿರೋದೇ ನಮ್ಮ ನ್ಯೂ ಹಾರ್ಡ್ವಿಕ್ ಲೆಗೆಸಿ. Ma'am, ಎಸ್. this is my first home. New Hardwick Indian School has given me the best education till now. Yes, Chatura, thank you so much. So for the best quality education, we are here for the New Hardwick School. Howda? Yes, ma'am. Yes, Chatura, that's really great. Chatura, I have a question for you. Are you ready to answer? Yes, ma'am. Okay. I have a office. ಅದು ಬರೀ ಜಾಸ್ತಿ ಹೆಡ್ ಬಗ್ಗೆನೇ ಯೋಚನೆ ಮಾಡುತ್ತೆ. ಯಾವ ಆಫೀಸ್ ಅದು? Ma'am, I want to recall. Yes, fast. Tick tick 1, tick tick 2. Ma'am, head office. 3. Ma'am, head office. ವಾವ್, ಚಂದ್ರ, ಎಸ್. ನೋಡಿದ್ರಾ ನಮ್ಮ ನ್ಯೂ ಹಾರ್ಡ್ವಿಕ್ ಚಾಮ್ಸು ಎಷ್ಟು ಬ್ರೈಟ್ ಆ್ಯಂಡ್ ಬ್ಯೂಟಿಫುಲ್ ಆಗಿ ಆನ್ಸರ್ ಮಾಡ್ತಾ ಇದ್ದಾರೆ ಅಂತ. ಫಾರ್ ದ ಬೆಟರ್ ಫ್ಯೂಚರ್, ನ್ಯೂ ಹಾರ್ಡ್ವಿಕ್ ಸ್ಕೂಲ್. ಥ್ಯಾಂಕ್ ಯು ಸೋ ಮಚ್ ಚತುರ. Thank you, ma'am. Pleasant having you on the stage. So let's welcome our next guest of this event. Oh, it's Kushi. Hi, Kushi. Hi, ma'am. How are you, Kushi? I'm fine, ma'am. Yes, she is Kushi from grade 6. Kushi, ನಮ್ಮ ನ್ಯೂ ಹಾರ್ಡ್ವಿಕ್ ಸ್ಕೂಲಲ್ಲಿ ಏನು ಸ್ಪೆಷಲ್ ಇವತ್ತು? ಮ್ಯಾಮ್, ಇವತ್ತು ನಮ್ಮ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಮಾಡ್ತಿದ್ದಾರೆ. Yes, we are celebrating our annual day. Can you just tell me the name of our annual day? ಹಾರ್ಡ್ವಿಕ್ ಲೆಗೇಸಿ. Yes, it's Hardwick Legacy. ಖುಷಿ, ನಿಮ್ಮ ಕ್ಲಾಸಿಂದ ಯಾವ ಡ್ಯಾನ್ಸ್ ಫಾರ್ಮ್ನ ಪ್ರೆಸೆಂಟ್ ಮಾಡ್ತಾ ಇದ್ದೀರಾ? ಮ್ಯಾಮ್, ಮಂಗಳೂರು ಯಕ್ಷಗಾನ. Yes, it's Yakshagana. So, can we have a step, Kushi? ಎಸ್ ಮ್ಯಾಮ್. Yes. 1, 2, 3, 4. 1, 2, 3, 4. Yes, Kushi, that was a very mesmerizing dance performance. Hope you rock on the stage tonight. ಎಸ್ ಮ್ಯಾಮ್. Yes, thank you so much, Kushi. Here we have the grade 3 student for the red carpet event. Hi. Hi, ma'am. Looking too good. Who selected your dress? My mother. Wow, that's really nice. Amman magla? Yes, ma'am. Okay. Dance ಮಾಡ್ತಾ ಇದೀಯಾ tonight? Yes, ma'am. ಯಾವ ಸಾಂಗು? Sweet Tapak. Can we have a step? Yes, ma'am. Yes. Here we go. Yes, the stage is yours. ಉಳ್ಳಿನ ಎದೆ ಮೇಲೆ ಕಾಲು ಬಿಟ್ಬಿಟ್ಲು ಸೋಯಿಟ ಬಾಕ್ ಕಾಲು ಬಿಟ್ಟು ಐತಲ Yes, that was a very beautiful dance. Who is your class teacher? Jyoti, ma'am. How are your practice going on? No words only, ma'am. Yes, so you're enjoying your practice? Yes, ma'am. Yes, thank you so much.
ಥ್ಯಾಂಕ್ ಯು. ಲಾಸ್ಟ್ ಇಯರ್ ಭರತನಾಟ್ಯ ಮಾಡಿದ್ವಿ, ಯಕ್ಷಗಾನ ಮಾಡಿದ್ವಿ, ಜನಪದ ಗೀತೆ ಆಡಿದ್ವಿ, ಡಿಸ್ಕೋ ಡ್ಯಾನ್ಸ್ ಮಾಡಿದ್ವಿ. ಈ ಇಯರ್ ಏನ್ ಮಾಡ್ತಾ ಇದೀವಿ ಬೃಂದ? ಇಟ್ಸ್ ಕಥಕ್. ವಾವ್, ದ್ಯಾಟ್ಸ್ ಗ್ರೇಟ್ ಟು ಹಿಯರ್. ಸೊ ಎಲ್ಲ ಡ್ಯಾನ್ಸ್ ಫಾರ್ಮ್ಸು ಕಲ್ತಿದ್ದೀರಾ ಅನ್ಸುತ್ತೆ? ಎಸ್ ಮ್ಯಾಮ್. ಬೃಂದ, ಎಲ್ಲ ಡ್ಯಾನ್ಸ್ ಫಾರ್ಮ್ಸ್ ನಾವು ಇವಾಗ ಆಲ್ರೆಡಿ ಕಂಪ್ಲೀಟ್ ಮಾಡಿದೀವಿ. ಆಬ್ವಿಯಸ್ಲಿ ಎಸ್. ಸೊ ಇಬ್ರು ಸೇರಿ ಕಥಕ್ನ ಒಂದು ಡ್ಯಾನ್ಸ್ ಫಾರ್ಮ್ನ ನನಗೆ ಹೇಳ್ಕೊಡ್ತೀರಾ? ಬೇಡ ಬೇಡ, ನನಗಂತೂ ಆ ಡ್ಯಾನ್ಸ್ ಫಾರ್ಮ್ ಕಷ್ಟ ಆಗ್ಬೋದು. ಸೊ ನೀವಿಬ್ರೆ ಮಾಡ್ತೀರಾ? ಎಸ್ ಮ್ಯಾಮ್. ಶ್ಯೂರ್. ದ್ಯಾಟ್ ವಾಸ್ ರಿಯಲಿ ಅನ್ ಎನರ್ಜೆಟಿಕ್ ಪರ್ಫಾರ್ಮೆನ್ಸ್. ಈ ಕಾಸ್ಟ್ಯೂಮಲ್ಲೇ ಇವ್ರ ಡಾನ್ಸ್ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಕಥಕ್ ಔಟ್ಫಿಟ್ಟಲ್ಲಿ ಇನ್ನೆಷ್ಟು ಚೆನ್ನಾಗಿ ಈ ಸ್ಟೇಜ್ನ ರಾಕ್ ಮಾಡ್ತಾ ಇದ್ದೀರಾ. ನಿಮ್ಮ ಡ್ಯಾನ್ಸ್ ನೋಡೋದಕ್ಕೆ ರೆಡ್ ಕಾರ್ಪೆಟ್ ಇವೆಂಟ್ಗೆ ಗುಡ್ ಬೈ ಹೇಳಿ ನಾನಂತೂ ಸ್ಟೇಜ್ ಹತ್ರ ಬರ್ತೀನಪ್ಪ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಆನ್ ದಿ ರೆಡ್ ಕಾರ್ಪೆಟ್ ಸ್ಟೇಜ್. ಥ್ಯಾಂಕ್ ಯು ಸೋ ಮಚ್. ಯಾವುದೇ ಸ್ಪೋರ್ಟ್ಸ್ ಇವೆಂಟ್ ಆದರೂ ನಾನು ಮುಂದೆ ತಾನು ಮುಂದೆ ಅಂತ ಪ್ರತಿ ಸ್ಪೋರ್ಟ್ಸ್ ಇವೆಂಟಲ್ಲೂ ಹೋಗಿ NHIS ಫ್ಲ್ಯಾಗ್ನ ಹೈ ಆಗಿ ಫ್ಲೈ ಮಾಡೋ ಥರ ಮಾಡೋ ಧರ್ಣೇಶ್ ನಮ್ಮ ಜೊತೆ ಇದ್ದಾನೆ. ಪ್ಲೀಸ್ ವೆಲ್ಕಮ್ ಧರ್ಣೇಶ್. ಹಾಯ್ ಧರ್ಣೇಶ್. ಹಾಯ್ ಮ್ಯಾಮ್. ಏನು ಧರ್ಣೇಶ್ ಇವತ್ತು ಹ್ಯಾಂಡ್ಸಮ್ ಹಂಕಾಗಿ ಬಂದಿದ್ಯಾ? ಮ್ಯಾಮ್ ಇವತ್ತು ನಮ್ಮ ಸ್ಕೂಲ್ ಡೇ ಮ್ಯಾಮ್. ವೆರಿ ಗುಡ್. ಎಸ್ ಧರ್ಣೇಶ್, ಈ ವರ್ಷ ಏನಾದರೂ ಮೆಡಲ್ ತಗೊಳ್ಳೋಂಥ ಚಾನ್ಸಸ್ ಇದೆಯಾ? ಮ್ಯಾಮ್ ಸ್ಕೂಲ್ ಡೇ ಅಂದಮೇಲೆ ನನಗೆ ಮೆಡಲ್ ಮಿಸ್ ಆಗುತ್ತಾ ಮ್ಯಾಮ್? ಕಂಗ್ರ್ಯಾಚುಲೇಷನ್ಸ್ ಧರ್ಣೇಶ್. ಥ್ಯಾಂಕ್ ಯು ಮ್ಯಾಮ್. ಪ್ರತಿ ವರ್ಷದ ಥರನೂ ಈ ವರ್ಷ ಇವನು ಮೆಡಲ್ ತಗೊಂಡಿದ್ದಾನೆ. ಸೊ ಇನ್ನೂ ಹೆಚ್ಚು ಹೆಚ್ಚು ಮೆಡಲ್ಸ್ನ ತಗೊಂಡು ನಮ್ಮ ನ್ಯೂ ಹಾರ್ಡ್ವಿಕ್ ಫ್ಲಾಗ್ನ ಹೈಟಲ್ಲಿ ಫ್ಲೈ ಮಾಡೋ ಹಂಗೆ ಮಾಡಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್. ಎಸ್, ನಮ್ಮ ರಾಕ್ ಸ್ಟಾರ್ ಗುರುಚರಣ್ನ ಸ್ಟೇಜ್ ಮೇಲೆ ಕರೆಯುವಂಥ ಟೈಮ್ ಬಂದೇ ಬಿಡ್ತು. ಎಸ್ ಗುರುಚರಣ್. ಹಾಯ್. ಹಾಯ್ ಮ್ಯಾಮ್. ಹೌ ಆರ್ ಯು? ಐ ಆಮ್ ಫೈನ್ ಮ್ಯಾಮ್. ಗುರುಚರಣ್, ಮೇ ಐ ನೋ ಯಾವ ಒಂದು ಸೂಪರ್ ಸಾಂಗ್ಗೆ ಡಾನ್ಸ್ ಮಾಡ್ತಾ ಇದೀಯಾ ಅಂತ? ಮ್ಯಾಮ್ ನೀನೇ ರಾಮ ನೀನೇ ಶ್ಯಾಮ. ವಾವ್, ಸುದೀಪ್ ಮತ್ತು ಉಪೇಂದ್ರ ಅವರು ಆ್ಯಕ್ಟ್ ಮಾಡಿರೋ ನೀನೇ ರಾಮ ನೀನೇ ಶ್ಯಾಮ ಈ ಒಂದು ಮೆಲೋಡಿಯಸ್ ಸಾಂಗ್ಗೆ ಗುರುಚರಣ್ ಪರ್ಫಾರ್ಮ್ ಮಾಡೋಕ್ಕೆ ಸ್ಟೇಜ್ ಮೇಲೆ ರೆಡಿ ಆಗಿದ್ದಾರೆ. ಗುರು, ಅಕಾರ್ಡಿಂಗ್ ಟು ಯು ನ್ಯೂ ಹಾರ್ಡ್ವಿಕ್ ಸ್ಕೂಲ್ ಅಂದರೆ ಏನು? ಇಟ್ಸ್ ಅ ಟೆಂಪಲ್. ವಾವ್ ಗುರು, ದ್ಯಾಟ್ಸ್ ಗ್ರೇಟ್. ಗುರುಚರಣ್ ಪ್ರಕಾರ ನ್ಯೂ ಹಾರ್ಡ್ವಿಕ್ ಸ್ಕೂಲ್ ಅಂದರೆ ಟೆಂಪಲ್. ಅವ್ನು ಟೆಂಪಲ್ ಅನ್ನೋದಕ್ಕೂ ದೈವಿಕವಾಗಿರೋಂಥ ಗಾಡ್ ಸಾಂಗ್ಗೆ ಡಾನ್ಸ್ ಮಾಡ್ತಾ ಇರೋದಕ್ಕೂ ಎಷ್ಟು ಲಿಂಕ್ ಇದೆ ಅಲ್ವಾ ಗುರುಚರಣ್? ಎಸ್ ಮ್ಯಾಮ್. ಎಸ್. ಸೊ ಗುರುಚರಣ್ಗೆ ಒಂದು ಟ್ರಿಕಿ ಕ್ವೆಶ್ಚನ್ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಆನ್ಸರ್ ಮಾಡ್ತೀಯಾ? ಎಸ್ ಮ್ಯಾಮ್. ಎಸ್. ಗುರುಚರಣ್, ನೀನು ಎಷ್ಟೇ ಸರಿ ಬರೆದ್ರೂ ಆ ಆನ್ಸರು ತಪ್ಪಾಗೇ ಇರುತ್ತೆ. ಆ ವರ್ಡ್ ಯಾವುದು? ತಪ್ಪು. ವಾವ್, ಇಷ್ಟೊಂದು ಇಂಟೆಲಿಜೆನ್ಸ್ ಇದೆಯಾ? ನಮ್ಮ ನ್ಯೂ ಹಾರ್ಡ್ವಿಕ್ ಸ್ಕೂಲ್ ಮಕ್ಕಳು ಎಷ್ಟು ಇಂಟೆಲಿಜೆಂಟ್ ಅಂತ ನೀವೇ ನೋಡ್ತಾ ಇದ್ದೀರಾ ಅಲ್ವಾ? ಈ ರೆಡ್ ಕಾರ್ಪೆಟ್ ಈವೆಂಟ್ ಜೊತೆ ಆನ್ ಸ್ಟೇಜಲ್ಲಿ ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡ್ಬೋದು ಅಂತ ನಿಮ್ಮ ಇಮ್ಯಾಜಿನೇಷನ್ಗೂ ಅದು ಬರೋದಕ್ಕೆ ಸಾಧ್ಯ ಇಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಗುರುಚರಣ್. ಥ್ಯಾಂಕ್ ಯು ಮ್ಯಾಮ್. ಎಂಜಾಯ್ ದ ರಾಕ್ ದ ಸ್ಟೇಜ್ ಟು ನೈಟ್. ಎಸ್ ಮ್ಯಾಮ್. ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ಎಜುಕೇಷನ್ನ ನ್ಯೂ ಹಾರ್ಡ್ವಿಕ್ ಸ್ಕೂಲಲ್ಲಿ ಕಂಪ್ಲೀಟ್ ಮಾಡಿ ಈ ವರ್ಷ ನಮ್ಮನ್ನೆಲ್ಲರನ್ನೂ ಬಿಟ್ಟು ಹೈಯರ್ ಕ್ಲಾಸಸ್ಗೆ ಅಂತ ಹೋಗ್ತಾ ಇರುವಂತಹ ನಮ್ಮ ಗ್ರೇಡ್ 10ನ ಸ್ಟೂಡೆಂಟ್ಸ್ ನಮ್ಮ ಜೊತೆ ಇದ್ದಾರೆ. ಸೊ ಪ್ಲೀಸ್ ವೆಲ್ಕಮ್ ಸುಜಾತ ಆ್ಯಂಡ್ ವರ್ಷ ಆನ್ ದ ಸ್ಟೇಜ್. ಹಾಯ್ ಸುಜಾತ. ಹಾಯ್ ವರ್ಷ. ಸೊ ನಮ್ಮ ಈ ರೆಡ್ ಕಾರ್ಪೆಟ್ ಈವೆಂಟ್, ಈವ್ನಿಂಗ್ ಆಗೋ ಸ್ಕೂಲ್ ಡೇ, ಇದಕ್ಕೆಲ್ಲ ಎಷ್ಟು ಔಟ್ಫಿಟ್ ಚೇಂಜ್ ಮಾಡಿದ್ರಿ ಅಂತ ಒಂದು ಜನರಲ್ ಆಗಿ ಕ್ವೆಶನ್ ಕೇಳಲ್ಲ? ಮೇ ಬಿ 2 or 3. ಫಸ್ಟ್ ಇಸ್ ಬೆಸ್ಟ್. ವೆರಿ ಗುಡ್. ಸೊ ಸುಜಾತನ ಪ್ರಕಾರ ಫಸ್ಟ್ ಇಸ್ ಬೆಸ್ಟ್, ಬಟ್ ವರ್ಷನ್ ಪ್ರಕಾರ 2 or 3. ಮಾರ್ನಿಂಗಿಂದ ನಮ್ಮ ಗರ್ಲ್ಸ್ಗೆ ಬರೀ ಡ್ರೆಸ್ ಸೆಲೆಕ್ಷನಲ್ಲೇ ಟೈಮ್ ಆಗೋಗಿದೆ ಅನಿಸುತ್ತೆ. ಸೊ ಆ್ಯನ್ಯುವಲ್ ಡೇ ಅಂದಮೇಲೆ ನಿಮ್ಮ ಬೆಸ್ಟ್ ಪಾರ್ಟ್ ಯಾವುದು? ಆಲ್ವೇಸ್ ಡ್ಯಾನ್ಸಿಂಗ್. Bunch of memories. ನಮ್ಮ ನ್ಯೂ ಹಾರ್ಡ್ವಿಕ್ನ ಲೆಗೆಸಿ ಸ್ಟೇಜ್ ಮೇಲೆ ಯಾವ ಒಂದು ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದೀರಾ? Ma'am, it's secret. ವಾವ್, ಆ ಬ್ಯೂಟಿಫುಲ್ ಆಗಿರೋ ಡಾನ್ಸ್ನ ನೋಡೋಕೆ ನಾನು ರೆಡಿ. ಆಡಿಯನ್ಸ್, ನೀವು ರೆಡಿನಾ? 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ನನ್ನ ಒಂದು ಟ್ರಿಕಿ ಕ್ವೆಶ್ಚನ್. ನನ್ನ ಹತ್ರ 2 ಮಾವಿನ ಹಣ್ಣು ಇದೆ ಅಂದ್ಕೊಳ್ಳಿ. ಸೊ ಅದನ್ನು ಕಟ್ ಮಾಡದೆ 3 ಜನಕ್ಕೆ ಶೇರ್ ಮಾಡಬೇಕು. ಹೇಗೆ ಶೇರ್ ಮಾಡ್ತೀನಿ? Ma'am, can I go and ask Max sir? No ವರ್ಷ, ಇಟ್ಸ್ ದ ಕ್ವೆಶ್ಚನ್ ಇಸ್ ಫಾರ್ ಯು. Then ಓಕೆ, ಐ ಲೆಟ್ ಯು ನೋ ದ ಆನ್ಸರ್. 2 ಫ್ರೂಟ್ನ ಕಟ್ ಮಾಡದೆ ಜ್ಯೂಸ್ ಮಾಡಿಬಿಟ್ಟು 3 ಜನಕ್ಕೆ ಹಂಚ್ಬೋದು. ಎಸ್, that was a great time spent with you. Hope you enjoy the show tonight. Thank you so much. thank you ma'am. Thank you. ನಮ್ಮ ಈ ಅನುಬಂಧ 24-25 ಓದ್ತಾ ಇರೋ ಮಕ್ಕಳ ಜೊತೆ ಅಂದ್ಕೊಂಡ್ರೆ ನಾಟ್ ಎಟ್ ಆಲ್, ಸರ್ಟನ್ಲಿ ನಾಟ್. ಸೊ ನಮ್ಮ ಈ ಅನುಬಂಧ ನಮ್ಮನ್ನು ಬಿಟ್ಟು ಹೋಗಿರೋ ಮಕ್ಕಳು, ಮುಂದೆ ಬರೋ ಮಕ್ಕಳನ್ನು ಸಹ ನಾವು ವೆಲ್ಕಮ್ ಮಾಡ್ತೀವಿ ನಮ್ಮ ಈ ಲೆಗೆಸಿ ಕಾರ್ಪೆಟ್ ಮೇಲೆ. ಹಿಯರ್ ವಿ ಹ್ಯಾವ್ ಅ ಬ್ಯೂಟಿಫುಲ್ ಸ್ಮೈಲಿಂಗ್ ಸ್ಟಾರ್ ಆಫ್ NHIS, Anusha, the last year student. Hi Anusha. Hi ma'am. Welcome to Legacy. Thank you ma'am. Yes, thank you Anusha.
ವಾವ್, ಸ್ವಲ್ಪನೂ ದಪ್ಪ ಆದಂಗೆ ಕಾಣಿಸ್ತಾ ಇಲ್ಲಪ್ಪ. ಲಾಸ್ಟ್ ಇಯರ್ ನಮ್ಮ ಹುಡುಗಿ ಹೇಗಿದ್ಲೋ ಈ ಇಯರ್ ಸ್ಕೂಲ್ ಡೇನಲ್ಲೂ ಸೇಮ್ ಆಗೇ ಇದೆಯಾ. ಸೊ ಏನು ಮಾಡ್ತಾ ಇದೆಯಾ, ಏನು ಓದ್ತಾ ಇದೆಯಾ ಇವಾಗ? ಮ್ಯಾಮ್ ಐ ಜಾಯಿಂಡ್ ASC ಕಾಲೇಜ್. ಓಕೆ, ಸೈನ್ಸ್ ಓದ್ತಾ ಇದ್ದೀನಿ ಮ್ಯಾಮ್. PCMC ತೊಗೊಂಡಿದ್ದೀನಿ. ದ್ಯಾಟ್ಸ್ ರಿಯಲಿ ಗ್ರೇಟ್. ಅನುಷಾ, ನಾನು ಕೇಳ್ಬೋದಾ, ಎಷ್ಟು ನ್ಯೂ ಹಾರ್ಡ್ ವೀಕ್ನ ಮಿಸ್ ಮಾಡ್ಕೋತಾ ಇದೆಯಾ ಅಂತ ನಮ್ಮ ಆಡಿಯನ್ಸ್ಗೆ ಹೇಳೋಕ್ಕಾಗತ್ತಾ? ಎಸ್ ಮ್ಯಾಮ್ ತುಂಬ ಮಿಸ್ ಮಾಡ್ಕೊತಿದ್ದೀನಿ. ನಾವು ಬ್ರೇಕಲ್ಲೆಲ್ಲ ಕಾರಿಡಾರಲ್ಲಿ ಲಾಯ್ಟರ್ ಮಾಡ್ತಾ ಇದ್ದಿದ್ದು, ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ತಿದ್ದಿದ್ದು ಎಲ್ಲ ಮಿಸ್ ಮಾಡ್ಕೊತಿದ್ದೀನಿ. ನಿಮ್ಮ ಟೀಚರ್ಸ್ನ ಎಷ್ಟು ಮಿಸ್ ಮಾಡ್ಕೊತಾ ಇದ್ದೀರಾ? ಮ್ಯಾಮ್ ಎಲ್ಲರನ್ನೂ ತುಂಬ ಮಿಸ್ ಮಾಡ್ತಿದ್ದೀನಿ. ಅಲ್ಲಿ ಹೋದಾದ್ಮೇಲೆ ಗೊತ್ತಾಗುತ್ತೆ ಎಷ್ಟು ಮಿಸ್ ಮಾಡ್ತೀವಿ. ದ್ಯಾಟ್ಸ್ ಟ್ರೂ. ನಾವು ಒಂದ್ಸರಿ ನಮ್ಮ ಕ್ಯಾಂಪಸ್ಸಿಂದ ಆಚೆ ಹೋದ್ಮೇಲೆ ಅಷ್ಟೇ ಗೊತ್ತಾಗುತ್ತೆ ನಾವು ನಮ್ಮ ಸ್ಕೂಲ್ ಲೈಫ್ನ ಎಷ್ಟು ಮಿಸ್ ಮಾಡ್ಕೊತೀವಿ ಅಂತ. ಅನುಷಾ, ಕಾಲೇಜಲ್ಲಿ ಓದ್ತಾ ಇದೆಯಾ ನೀನು? ಒನ್ ವರ್ಡಲ್ಲಿ NHIS ಬಗ್ಗೆ ಹೇಳಬೇಕು ಅಂದರೆ ಏನು ಹೇಳಕ್ಕೆ ಇಷ್ಟಪಡ್ತೀಯಾ? ಹೋಮ್ ಆಫ್ ನಾಲೆಡ್ಜ್. ವಾವ್, ದ್ಯಾಟ್ಸ್ ರಿಯಲಿ ಗ್ರೇಟ್. ಇದು ಹೋಮ್ ಆಫ್ ನಾಲೆಡ್ಜ್ ಖಂಡಿತ ಹೌದು. ಅನುಷಾ, ಸೈನ್ಸ್ ಓದ್ತಾ ಇದೆಯಾ? ಸೊ ಮೆಂಟಲಿ ಎಷ್ಟು ಪ್ರಿಪೇರ್ ಆಗಿದೆಯಾ ಅಂತ ಒಂದು ಸ್ಮಾಲ್ ಟ್ರಿಕಿ ಕ್ವೆಶನ್ ಕೇಳಲಾ? ಎಸ್ ಮ್ಯಾಮ್. ಎಸ್, ನಮ್ಮ ಆಫೀಸ್ ಇದೆ, ಅದು ಬರೀ ತಲೆಗಳ ಬಗ್ಗೆನೇ ಯೋಚನೆ ಮಾಡುತ್ತಂತೆ. ಯಾವುದಪ್ಪ ಅದು ಆಫೀಸು? ಆಫೀಸ್ ತಲೆಗಳ ಬಗ್ಗೆನಾ? ಅದು ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದಕ್ಕೆ ತಲೆಗಳ ಬಗ್ಗೆ ಅಂತೆ. ಮ್ಯಾಮ್ ಗೊತ್ತಾಗ್ತಿಲ್ಲ. ಸ್ಕೂಲ್ ಬಿಟ್ಟ ಮೇಲೆ ಅನುಷಾ ಯಾಕೋ ಕಾಲೇಜಲ್ಲಿ ಡಲ್ ಆಗಿದ್ದಾಳೆ ಅನ್ಸುತ್ತೆ. ನಮ್ಮ ಸ್ಕೂಲಲ್ಲಿ ಇದ್ದಿದ್ರೆ ಫಟ್ ಅಂತ ಆನ್ಸರ್ ಮಾಡ್ತಾ ಇದ್ಲು. ಇಟ್ಸ್ ಹೆಡ್ ಆಫೀಸ್. Yes, thank you so much Anusha for being a part of this event. Please enjoy the show. Thank you. ನಮ್ಮ ಕ್ಯಾಂಪಸ್ಸಲ್ಲಿ ಇವಾಗಿನ ಬಟರ್ಫ್ಲೈಸ್ ನೋಡೋದು ಖುಷಿ ಆದರೆ ನಮ್ಮನ್ನು 10th ಮುಗಿಸಿ ಬಿಟ್ಟೋದಂತಹ ಮಕ್ಕಳು ನೋಡೋದು ಇನ್ನೂ ಒಂದು ಬ್ಯೂಟಿಫುಲ್ ಇವೆಂಟ್. ಸೊ ನಮ್ಮ ಸ್ಟೇಜ್ ಮೇಲೆ ಇವತ್ತು ಜಾಹ್ನವಿ. ಎಸ್ ಜಾಹ್ನವಿ, ವೆಲ್ಕಮ್. ವೆಲ್ಕಮ್ ಮ್ಯಾಮ್. ಹಾಯ್. ಹಾಯ್ ಮ್ಯಾಮ್. ಹೌ ಆರ್ ಯು ಜಾಹ್ನವಿ? ಐ ಆಮ್ ಫೈನ್ ಮ್ಯಾಮ್. ಎಸ್, ಲಾಸ್ಟ್ ಇಯರ್ ಅಷ್ಟೇ ಹೈಯೆಸ್ಟ್ ಮಾರ್ಕ್ಸ್ನ ತೊಗೊಂಡು ಕೆಲವೊಂದು ಮಕ್ಕಳು ತುಂಬ ಅಟ್ಯಾಚ್ಡ್ ಆಗಿ ನಮ್ಮನ್ನು ಬಿಟ್ಟು ಹೋಗಿರೋವಂಥವ್ರು. ಸೊ ಪ್ಲೀಸ್ ವೆಲ್ಕಮ್ ಜಾಹ್ನವಿ ಟು ದ ರೆಡ್ ಕಾರ್ಪೆಟ್ ಇವೆಂಟ್. ಥ್ಯಾಂಕ್ ಯು ಮ್ಯಾಮ್. ಎಸ್, ಮತ್ತೆ ಈ ಇಯರ್ ಸ್ಕೂಲ್ ಡೇ ನೋಡಕ್ಕೆ ಬಂದಿದ್ದೀರಾ, ಎಷ್ಟು ಪ್ರೌಡ್ ಫೀಲಿಂಗ್ ಇದೆ, ಏನು ಅನ್ಸುತ್ತೆ? ಸಖತ್ ಪ್ರೌಡ್ ಫೀಲಿಂಗ್ ಇದೆ. ನಮ್ಮ ಸ್ಕೂಲ್ ಅಂತ ಹೇಳ್ಕೊಳ್ಳೋದೇ ಒಂದು ಹೆಮ್ಮೆ ಇಲ್ಲಿ. ದ್ಯಾಟ್ಸ್ ಗ್ರೇಟ್. ನಮ್ಮ ಸ್ಕೂಲ್ ನಮ್ಮ ಹೆಮ್ಮೆ ಯಾವಾಗಲೂ ಹೀಗೆ ಇರಲಿ. ಹೌದು. ಸೊ ನಿನ್ನ ಪ್ರಕಾರ ಈ ಕಾಲೇಜಲ್ಲಿ ಓದ್ತಾ ಇದೆಯಾ, ನ್ಯೂ ಹಾರ್ಡ್ವಿಕ್ ಸ್ಕೂಲ್ಗೂ ಕಾಲೇಜ್ಗೂ ಏನು ಡಿಫ್ರೆನ್ಸ್? ಸ್ಕೂಲಲ್ಲಾದರೆ ಇಲ್ಲಿ ಎನ್ವಿರಾನ್ಮೆಂಟು, ಫ್ರೆಂಡ್ಸು ಏನೇನಿದೆ ಅದೇ ಬೇರೆ. ಕಾಲೇಜ್ಗೆ ಹೋದ್ಮೇಲೆ ಅಲ್ಲಿ ನ್ಯೂ ಫ್ರೆಂಡ್ಸು, ಅಲ್ಲಿ ಎನ್ವಿರಾನ್ಮೆಂಟ್ ಅದು ಬೇರೆ. ಬಟ್ ಸ್ಕೂಲ್ ಲೈಫು ಕಾಲೇಜ್ಗಿಂತ ಬೆಟರ್ ಆಗಿತ್ತು. ಎಸ್, ಸ್ಕೂಲ್ ಲೈಫ್ ಇಸ್ ಆಲ್ವೇಸ್ ದ ಬೆಸ್ಟ್ ಲೈಫ್. ಹೌದು. ಸೊ ಇವಾಗ ಕಾಲೇಜಲ್ಲಿ ಸ್ಟಡಿ ಮಾಡ್ತಾ ಇದೆಯಾ, 10th ಒಂದು ಏನಂದರೆ ಬ್ಯಾಗ್ ಒಳಗಡೆ ಇರೋ ಬುಕ್ ಥರ ಇದೆ, ಈಗ ಔಟ್ ಆಫ್ ಬ್ಯಾಗ್ ಅಂತ ಅನ್ನಿಸ್ತಾ ಇದೆ. ಸೊ ಎಜುಕೇಷನ್ ಅಂತ ಕಂಪೇರ್ ಮಾಡಿದ್ರೆ ವಾಟ್ ಯು ಫೀಲ್, ನ್ಯೂ ಹಾರ್ಡ್ವಿಕ್ ಆರ್ ದ ಕಾಲೇಜ್? ಮ್ಯಾಮ್ ಆಲ್ವೇಸ್ ನ್ಯೂ ಹಾರ್ಡ್ವಿಕ್ ಮ್ಯಾಮ್. ಎಸ್, ಥ್ಯಾಂಕ್ ಯು ಸೋ ಮಚ್ ಜಾಹ್ನವಿ. ಕ್ಯಾನ್ ಯು ಜಸ್ಟ್ ಟೆಲ್ ಮಿ ಹೌ ಇಟ್ ಇಸ್? ಹೇಗಂದರೆ ಇವಾಗ ನಮ್ಮ ಸ್ಕೂಲಲ್ಲಾದರೆ ಎಲ್ಲ ಅಪ್ ಟು ಡೇಟ್ ಎಲ್ಲ ಅಲ್ಲಲ್ಲೇ ಕಂಪ್ಲೀಟ್ ಮಾಡಿಸಿ ಎಲ್ಲ ಹೇಳ್ಕೊಟ್ಟು ಅಂದರೆ ನಮ್ಗೆ ಸಖತ್ ಪ್ರಿಪೇರ್ ಮಾಡಿದ್ರು 10th ಇದ್ದಾಗ. ಆ್ಯಂಡ್ ಇವಾಗ ಕಾಲೇಜಲ್ಲಿ ಅಂದರೆ ಅದು ಹಾಗೆ ಇದೆ, ಹೆಂಗೆ ಬೇಕೋ ಹಾಗೆ ನೀಟಾಗಿ ಪ್ರಿಪೇರ್ ಮಾಡ್ತಾರೆ. ಬಟ್ ಸ್ಕೂಲಲ್ಲಿ ಇದ್ದಿದ್ದೇ ಬೇರೆ, ಕಾಲೇಜಲ್ಲಿ ಇದ್ದಿದ್ದೇ ಬೇರೆ. ಅದು ಕಾಲೇಜಿಗಿಂತ ಸ್ಕೂಲ್ ನನಗೆ ತುಂಬ ಇಷ್ಟ. ದ್ಯಾಟ್ಸ್ ರಿಯಲಿ ಗ್ರೇಟ್ ಜಾಹ್ನವಿ. ಜಾಹ್ನವಿ, ಕ್ಯಾನ್ ವಿ ಗೋ ಫಾರ್ ಅ ಟ್ರಿಕಿ ಕ್ವೆಶ್ಚನ್? ಯಾ ಮ್ಯಾಮ್. ಎಸ್. ಸೊ ನಮ್ಮ ಕ್ಯೂಟ್ನೆಸ್ಸು, ನಮ್ಮ ಸ್ಕೂಲಲ್ಲಿ ಇದ್ದಂಥ ಇಂಟೆಲಿಜೆನ್ಸು ಕಾಲೇಜ್ಗೆ ಹೋದ್ಮೇಲೆ ಹಾಗೆ ಇದೆಯಾ ಅಂತ ಸ್ಮಾಲ್ ಟೆಸ್ಟ್ ಮಾಡ್ತೀನಿ. ಓಕೆನಾ? ಕೈಗೆ ಹಾಕೊಳ್ತಾ ಇರೋವಂಥ ಬಳೆ ಯಾವುದು? ಕೋಡ್ ಬಳೆ. ವಾವ್, ನಾವು ಹೇಳ್ಕೊಟ್ಟಿದ್ದೆಲ್ಲ ಹಾಗೆ ನೆನ್ಪಿಟ್ಕೊಂಡಿದ್ಯಾ ಅಲ್ವಾ? ವಿಲ್ ಗೋ ವಿತ್ ಒನ್ ಮೋರ್. ಓಕೆ? ಓಕೆ ಮ್ಯಾಮ್. ವಿ ಹ್ಯಾವ್ 2 fruits, 3 students. ಡೋಂಟ್ ಕಟ್ ದ ಫ್ರೂಟ್, ಶೇರ್ ದ ಫ್ರೂಟ್. ಹೇಳ್ಸೋದು ಹೇಳಿ ಮ್ಯಾಮ್. 2 fruits ಇದೆ, 3 students ಇದ್ದಾರೆ. ಯು ಆರ್ ನಾಟ್ ಗೋಯಿಂಗ್ ಟು ಕಟ್ ದ ಫ್ರೂಟ್. ಆ ಫ್ರೂಟ್ನ ಈಕ್ವಲ್ ಆಗಿ ಶೇರ್ ಮಾಡಬೇಕು. ಜ್ಯೂಸ್. ದ್ಯಾಟ್ಸ್ ರಿಯಲಿ ಗ್ರೇಟ್. ನಾವು ಟೀಚರ್ಸ್ ಆಗಿದ್ದು ಪ್ರೌಡ್ ಫೀಲಿಂಗ್ ಇದೆ, ನಮ್ಮ ಮಕ್ಕಳು ಆ ಇಂಟೆಲಿಜೆನ್ಸ್ನ ಇನ್ನೂ ಕ್ಯಾರಿ ಮಾಡ್ತಾ ಇದ್ದಾರೆ ಅಂತ. ಥ್ಯಾಂಕ್ ಯು ಜಾಹ್ನವಿ, ಥ್ಯಾಂಕ್ ಯು ಫಾರ್ ಬೀಯಿಂಗ್ ಆನ್ ದ ರೆಡ್ ಕಾರ್ಪೆಟ್ ಶೋ. ಹೋಪ್ ಯು ಎಂಜಾಯ್ ದ ಶೋ. ನಿನ್ನ ಹಳೆ ಫ್ರೆಂಡ್ಸ್ ಎಲ್ಲರೂ ಜಾಯ್ನ್ ಆಗಿದ್ದಾರೆ, ನೀನು ಅವ್ರ ಜೊತೆ ಜಾಯ್ನ್ ಆಗಿ ಎಂಜಾಯ್ ಮಾಡು. ಥ್ಯಾಂಕ್ ಯು. ನಮ್ಮ ನ್ಯೂ ಹಾರ್ಡ್ವಿಕ್ ಅನ್ನೋ ಬಂದಕ್ಕೆ ಮತ್ತೊಂದು ಗರಿ. ಇಲ್ಲಿ ನಮ್ಮ ಜೊತೆ ಇರೋದು ಭಾನ್ನವಿ, ಲಾಸ್ಟ್ ಇಯರ್ ಸ್ಟೂಡೆಂಟ್, ನಾಟ್ ಎಟ್ ಆಲ್. ಸೊ ಅರ್ಲಿಯರ್ ಆಗಿ ಓದ್ತಾ ಇದ್ದಂಥ ಭಾನ್ವಿ ನಮ್ಮ ಈ ಸ್ಕೂಲ್ ಡೇನಲ್ಲಿ ಸಿಸ್ಟರ್ಸ್ ಪರ್ಫಾರ್ಮೆನ್ಸ್ ನೋಡೋದಕ್ಕೆ ಮತ್ತೆ ಬಂದಿದ್ದಾರೆ. ಸೊ ಭಾನ್ವಿ, ನ್ಯೂ ಹಾರ್ಡ್ವಿಕ್ ಸ್ಕೂಲ್ ಬಗ್ಗೆ ನಿಂಗೆ ಯಾವ ಥರ ಒಪಿನಿಯನ್ ಇದೆ? Ma'am, it is always a home which welcomes us always. ಎಸ್, ಇಟ್ಸ್ ಅ ಹೋಮ್. ಸೊ ಭಾನ್ವಿ ಸ್ಕೂಲಲ್ಲಿದ್ದಾಗ ಆಲ್ವೇಸ್ ರೆಡಿ ಟು ಸ್ಪೋರ್ಟ್ಸ್. ಸೊ ಸ್ಪೋರ್ಟ್ಸ್ ಬಗ್ಗೆ ಒಂದು ಒಪಿನಿಯನ್ ನಿನಗೆ NHIS ಸ್ಕೂಲ್ನಲ್ಲಿ ಸಿಕ್ತಂಥ ಆಪರ್ಚುನಿಟೀಸ್ ಬಗ್ಗೆ? Ma'am, actually I'm very happy that I'm a student of New Hardwick Indian School. At NHIS, I'm actually having so much pride and proud to be a part of it. Here, I've gone through many of the extracurricular resources where NHIS has built
within me. It has given me a confidence to take up work, and it has taught me a attitude of gratitude to complete it. And yes, at NHIS, I had access to a wide range of extracurricular resource. The faculties here were top notch. They were always free for us, and they facilitated and taught us effectively. They made us compete at the higher levels, and additionally my teachers guided me to take local organizations which provided me internship opportunities, and that developed interest in the field of my favorism, and it helped me continue my passion. So this is all what NHIS has given. That's great, Banvi. So in the bright future, we can hope that we are going to have a doctor. Sure, ma'am. Yes, Banvi, ಈಗಷ್ಟೇ ಮೆಡಿಕಲ್ ಫೀಲ್ಡ್ಗೆ ಕಾಲಿಟ್ಟು ನೀಟ್ Till not yet, I'm preparing. Yes, you will be exactly a doctor. Like all the bestest from NHIS. ಸೊ ಫ್ಯೂಚರ್ ಡಾಕ್ಟರ್ ಅಂತ ಹೇಳಿದ್ರೆ ತಪ್ಪಾಗೋದಕ್ಕೆ ಸಾಧ್ಯನೇ ಇಲ್ಲ. ಬಾನ್ವಿ, ಹ್ಯಾಪಿ ಟು ಹ್ಯಾವ್ ಯು ಆನ್ ದ ಸ್ಟೇಜ್. ಪ್ಲೀಸ್ ಎಂಜಾಯ್.